ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇದು ಗುರುವಾರ ಆಗಿರುತ್ತೆ. ಇವತ್ತು ಗುರುವಾರದ ವ್ಲಾಗ್ ಆಗಿರುತ್ತೆ. ಸೊ ನಾಳೆ ಹಬ್ಬ ಇದೆ, ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ. ಸೊ ನಾವ್ ಯಾವ್ಯಾವ ತರ ಪ್ರಿಪರೇಷನ್ ಮಾಡ್ತಿದೀವಿ ಅಂತ ನಾನು ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ತೋರಣ ಕಟ್ಟೋದಕ್ಕೆ ಬೆಳಗ್ಗೆನೆ ಮಾವಿನ ಸೊಪ್ಪು ತಂದಿದ್ದಾರೆ. ನಾವು ನೀರಲ್ಲೆಲ್ಲ ಡಿಪ್ ಮಾಡಿ ಇವಾಗ ತೆಗ್ದು ಎಲ್ಲ ಒರೆಸ್ಬಿಟ್ಟು ಇವಾಗ ನಾವು ತೋರಣ ಕಟ್ಟಬೇಕು ಅಂತ ಸ್ಟಾರ್ಟ್ ಮಾಡಿದೀನಿ. ಎಲ್ಲ ಎಲೆಗಳನ್ನೆಲ್ಲ ಸಪ್ರೇಟ್ ಆಗಿ ಬಿಡಿಸ್ಕೊಂಡಿದೀನಿ. ಒಂದ್ ಬಾಗ್ಲಿಗೆ ನಾನು ತೋರಣ ಕಟ್ಟಿದೀನಿ. ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ನ ನಾವು ಪ್ರಿಪೇರ್ ಮಾಡಿ ಹಾಕಿದೀವಿ. ತೋರಣ ಕೂಡ ಒಂದು ಬಾಗ್ಲಿಗೆ ನಾನು ಕಂಪ್ಲೀಟ್ ಆಗಿ ಹಾಕಿ. ಸೊ ಮಾವಿನ ಸೊಪ್ಪನ್ನೆಲ್ಲ ಕಟ್ಟಿದ್ದಾದ್ಮೇಲೆ ದೇವ್ರ ಸಾಮಾನೆಲ್ಲ ಬೆಳಗ್ಬಿಟ್ಟು ದೇವ್ರಿಗೆ ರೆಡಿ ಮಾಡಿ ಒಂದ್ ಕಡೆ ಇಟ್ಕೊಳ್ಳೋಣ ಅಂತ ನಾನು ರೆಡಿ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಕಳ್ಸಕ್ಕೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದೀನಿ ಅಂತ. ಇನ್ನ ನಮ್ಮ ಮನೇಲಿ ಅವರಿಬ್ರು ಕೂಡ ದೇವ್ರಿಗೆ ಸೀರೆ ಉಡ್ಸೋದು ಅಥವಾ ಅಲ್ಲಿ ದೇವ್ರ ಮನೆ ಒಳಗಡೆ ಡೆಕೋರೇಟ್ ಮಾಡೋದನ್ನ ಮಾಡ್ತಾ ಇದ್ರು. ಒಬ್ರು ದೇವ್ರ ಪಾತ್ರೆಗಳನ್ನೆಲ್ಲ ಬೆಳೆದು ಕೊಟ್ಬಿಟ್ಟು ಅದನ್ನ ರೆಡಿ ಮಾಡಿದ್ರೆ ಬೇಗ ಬೇಗ ಕೆಲಸ ಆಗುತ್ತೆ ಅಂತ. ಸೊ ಅಮ್ಮನವ್ರನ್ನ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಕುಂಡಿಸೋದಕ್ಕೆ ಅಂದ್ಬಿಟ್ಟು. ನಾನು ಫಸ್ಟ್ ಮುಖವಾಡಕ್ಕೆಲ್ಲ ರೆಡಿ ಮಾಡಿ ಕೊಟ್ಬಿಟ್ಟೆ. ಸೊ ಅದು ಬೇಗ ಕೆಲಸ ಆಗುತ್ತೆ ಅಂದ್ಬಿಟ್ಟು ಮುಖವಾಡಕ್ಕೆ ರೆಡಿ ಮಾಡಿ ಕೊಟ್ಟಿದ್ದಾದ್ಮೇಲೆ ಒಂದೊಂದೇ ಸೀರೆ ಉಡ್ಸೋದು ಮತ್ತೆ ಕೈಗಳನ್ನೆಲ್ಲ ಜೋಡಿಸೋದು ಮಾಡ್ತಾ ಇದ್ದಾರೆ. ಸೊ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗ್ತಾ ಇದೆ ನೋಡಿ. ಅದು ತಾವರೆ ಹೂವು ಇಟ್ಟಿರೋದು ರಿಯಲ್ ತರಾನೇ ಕಾಣಿಸ್ತಾ ಇತ್ತು, ಬಟ್ ತಾವರೆ ಹೂವು ಲಕ್ಷ್ಮೀ ಪ್ರಿಯ ಅಲ್ವಾ, ಅದಕ್ಕೋಸ್ಕರ. ಸೊ ಇನ್ನು ಆಚೆ ಮೇಲೆ ಒಂದು ರೂಮಲ್ಲಿ ನಾವು ಇಟ್ಟಿರ್ತೀವಿ ಈ ಥರ ಡೆಕೋರೇಟಿವ್ ಸಾಮಾನುಗಳನ್ನೆಲ್ಲನೂ. ಸೊ ಅದನ್ನೆಲ್ಲ ತಗೊಂಬಂದು ನಾನು ಅದನ್ನು ಹೆಲ್ಪ್ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲಾನು ಸಾಮಾನುಗಳು ನಿಮಗೆ ಬೇಕು ಅಂತ ಅಂದರೆ ನಾವು ಇದನ್ನು DVG ರೋಡಲ್ಲಿ ಪರ್ಚೇಸ್ ಮಾಡಿರೋದು. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಒಂದ್ಸತಿ ಅಲ್ಲಿ ಪ್ರತಿಯೊಂದು ಐಟಮ್ಗಳು ಸಿಗುತ್ತೆ ಸಿಟಿನಲ್ಲಿ. ಸೊ ಒಂದ್ಸತಿ ನೀವು ಟ್ರೈ ಮಾಡ್ಬೋದು ಬೇಕಂದರೆ. ಇದನ್ನೆಲ್ಲ ಬಾಗಿಲಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಒಂದ್ಸರಿ ಹಾಕಿರೋದನ್ನ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೀವು ನೋಡ್ತಾ ಹೋಗಿ, ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ ಅದೆಲ್ಲ. ಅಮ್ಮನವ್ರಿಗೆ ಎಷ್ಟೇ ಡೆಕೋರೇಟಿವ್ ಐಟಮ್ ಇರಲಿ, ಎಷ್ಟೇ ಅಲಂಕಾರ ಮಾಡಿದ್ರು ಕಮ್ಮಿ ಅನಿಸುತ್ತೆ. ಸೊ ನಾವು ನಮ್ಮ ಮನೆಯಲ್ಲಿ ಎಷ್ಟಿರುತ್ತೋ ಅಷ್ಟು ಐಟಮ್ನ ನಾವು ರೆಡಿ ಮಾಡ್ತಾ ಇದ್ದೀವಿ ನೋಡಿ. ಈ ತಾವರೆ ಹೂವು ಬೇಕಾದರೆ ನಾನು ಹಿಂದೆಗಡೆ ನಂಬರ್ ತೋರಿಸ್ತಾ ಇದ್ದೀನಲ್ಲ, ಆ ನಂಬರ್ಗೆ ಕಾಲ್ ಮಾಡ್ಕೊಂಡು ಹೋಗಿ ನೀವು ತಗೊಳ್ಳಿ. ತುಂಬ ಚೆನ್ನಾಗಿದೆ, ಲುಕ್ ಆಗಿದೆ. ವಿತ್ ಸ್ಟ್ಯಾಂಡ್ ಕೂಡ ಬರುತ್ತೆ. ಇದು ಇಟ್ಟರೆ ಎಲ್ಲಿ ಬಿದ್ದೋಗುತ್ತೆ ಅಂತ ಏನಿಲ್ಲ, ಟೈಟ್ ಲೂಸ್ ಎಲ್ಲ ನಾವು ಮಾಡ್ಕೊಳ್ಬೋದು, ಆ ಥರ ಸಿಗುತ್ತೆ. ನಮಗೆ ಇದು ಯಾರೋ ಒಬ್ಬರು ಗಿಫ್ಟ್ ಆಗಿ ಕೊಟ್ಟಿರೋದು. ಸೊ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇನ್ನು ಹಬ್ಬ ಹರಿದಿನ ಅಂತ ಅಂದಮೇಲೆ ಹೂವು ಕಟ್ಟಿದ್ರೆ ಇರೋಕ್ಕಾಗುತ್ತಾ? ಸೊ ಹೂಕ್ಕೆ ಅಂದರೆ ನಾವು ದೀಪಕ್ಕೋಸ್ಕರ ಅಲಂಕಾರ ಮಾಡೋಣ ಏನಾದರೂ ಅಂತ ಅಂದ್ಬಿಟ್ಟು ಆ ಮೊಗ್ಗಿನಲ್ಲಿ ನೀಟಾಗಿ ಪೋಣಿಸ್ಬಿಟ್ಟು ಹಾಕೋಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದೀವಿ. ನಾವು ಒಂದು ಯೂಟ್ಯೂಬ್ ವಿಡಿಯೋನಲ್ಲೇ ನೋಡ್ಬಿಟ್ಟು ಇದನ್ನು ಟ್ರೈ ಮಾಡ್ತಾ ಇದ್ದಿದ್ದು. ಫಸ್ಟ್ ಟೈಮ್ ನಾವು ಇದನ್ನು ಮಾಡಿದ್ದು, ಬಟ್ ತುಂಬ ಚೆನ್ನಾಗಿ ಬಂತು. ಸೊ ನೋಡಿ, ಮೊಗ್ಗನ್ನ ಪೋಣಿಸಿ ಎಷ್ಟು ದೀಪ ಲೆಂತ್ ಇರುತ್ತೋ ಅದು ನೋಡಿ ಆ ಥರ ಪೋಣಿಸ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವೊಂದ್ಸರಿ. ಸೊ ಅದೆಲ್ಲ ಆದಮೇಲೆ ನೋಡಿ ದೀಪಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೂರದಿಂದನೂ ಕೂಡ. ಆಮೇಲೆ ಇನ್ನೂ ಸ್ವಲ್ಪ ಕೆಳಗಡೆ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು. ಸೊ ಬೇರೆ ಐಟಮ್ಸ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ನಾವು ಮತ್ತೆ ಈ ಥರ ಒಂದು ಮಾಡಿ ನೋಡ್ತೀನಿ, ಚೆನ್ನಾಗಿದ್ರೆ ಇರಲಿ, ಇಲ್ಲಾಂದರೆ ಬೇಡ ಅಂತ ಅಂದರು. ಸೊ ಪರವಾಗಿಲ್ಲ ಹಾಕಿ ನೋಡಿ ಅಂತ ಅಂದ್ಬಿಟ್ಟು ಇದನ್ನೊಂದ್ಸರಿ ವಿಡಿಯೋ ತೊಗೊಂಡೆ ಅಷ್ಟೇ. ಇದು ಕೂಡ ನೆಲದ ಮೇಲೂ ಕೂಡ ನಾವು ಇದನ್ನ ಹಾಕ್ಬೋದು. ಪ್ಲೇನ್ ಎಲ್ಲ ಈ ಥರ ಇದ್ರೆ ಹಾಕ್ಬೋದು, ಇಲ್ಲ ಬಾಗಿಲು ಹೊಸ್ಲು ಮುಂದೆನೂ ಕೂಡ ಇಡ್ಬೋದು. ತುಂಬ ಲುಕ್ಕಾಗಿ ಕಾಣುತ್ತೆ ಡೆಕೋರೇಟಿವ್ ಐಟಮು. ನೀವು ಇದು ಪೇಸ್ಟ್ ಮಾಡೋದಕ್ಕಾಗೋದಿಲ್ಲ, ಅಂದರೆ ಗಮ್ ಥರ ಇರೋದಿಲ್ಲ. ಎಲ್ಲಿ ಬೇಕಾದರೂ ನಾವು ಅದನ್ನು ಸ್ಟಿಲ್ ಆಗಿ ಇಡ್ಬೋದು ಅಷ್ಟೇ. ನೋಡಿ ನಾನು ಯಾವ ಥರ ಇಟ್ಟಿದ್ದೀನಿ, ಮತ್ತೆ ಯಾವ ಥರ ಇಡ್ತಾ ಇದ್ದಾರೆ. ಸೊ ಖಾಲಿ ಜಾಗ ಇದ್ರೆ ಈ ತರ ಇಟ್ಟಾಗ ಲುಕ್ ಆಗಿ ಕಾಣುತ್ತೆ. ಅದು ಪ್ಲೇನ್ ಜಾಗ ಇದ್ರೆ ಈ ತರ ನೀಟಾಗಿ ಜೋಡಿಸ್ಬೋದು ಅಷ್ಟೇ. ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಹಬ್ಬಕ್ಕೋಸ್ಕರ ಹೂವು ಕಟ್ತಾ ಇದೀವಿ. ಹಿಂದಿನ ದಿನಾನೇ ಪ್ರಿಪೇರ್ ಮಾಡ್ಕೊಂಡಿದ್ರೆ ನಾಳೆಗೆ ಬೇಗ ಪೂಜೆ ಮಾಡ್ಬೋದು ಅಂತ. ಸೊ ನಾಳೆ 9 ಗಂಟೆ ಒಳಗಡೆ ಪೂಜೆ ಮಾಡ್ಬೇಕು ಅಂತ ಹೇಳಿದ್ದಾರೆ, ಒಳ್ಳೆ ಮುಹೂರ್ತ ಇದೆ ಅನ್ಬಿಟ್ಟು. ಸೊ ಇವತ್ತೇ ಎಲ್ಲ ಹೂವು ಎಲ್ಲ ಕಟ್ಟಿ ರೆಡಿ ಮಾಡ್ಕೊಳ್ಳೋಣ ಅನ್ಕೊಂಡಿದೀವಿ. ಕಮ್ಮಿಯರ್. ಸೊ ನೋಡಿ, ಮಲ್ಗೆ ಹೂವು 1400 ರೂಪಾಯಿ ಇದೆ ಅಂತ kg. ನೆನ್ನೆ ತಗೊಂಬಂದಿರೋದು, ಫ್ರಿಡ್ಜಲ್ಲಿ ಇಟ್ಟು ಇವಾಗ ಸ್ವಲ್ಪ ಕಟ್ಟಿದೀವಿ ಅಷ್ಟೇ. ಆಲ್ರೆಡಿ ಸ್ವಲ್ಪ ಹರಳೋಗಿದೆ, ಬಟ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿದೆ. ಇದನ್ನ ಇವತ್ತು ನೀಟಾಗಿ ಸೇವ್ ಮಾಡಿ ಫ್ರಿಡ್ಜಲ್ಲಿ ಎತ್ತಿಟ್ಬಿಟ್ಟು ನಾಳೆ ಹಾಕೋಣ ಅಂತ ಇದ್ ಮಾಡಿದೀವಿ ಅಷ್ಟೇ, ಕಟ್ಟಿದೀವಿ. ರೋಸ್ ಬಂದ್ಬಿಟ್ಟು ರೋಸ್ ಎಷ್ಟು kg? ರೋಸು ನಾವು ಬಾಗ್ನ ಕೊಡೋ ತರ್ಸಿದಲ್ವಾ, ಇವಾಗ ಏನ್ ತರ್ಸಿಲ್ಲ ಗೊತ್ತಿಲ್ಲಮ್ಮ.
ಸೊ ಫ್ರೆಂಡ್ಸ್, ಲಾಸ್ಟ್ ವೀಕ್ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಹಬ್ಬಕ್ಕೆ ಮುಂಚೆ ಯಾವ್ದು ಫಂಕ್ಷನ್ ಮಾಡಿದ್ವಿ ಅಂತ, ಅವಾಗ ನಾವು ತರಿಸಿರೋ ರೋಸ್ ಇದು. ಸೊ ಈ ಟೈಮಲ್ಲಿ ರೇಟ್ ಜಾಸ್ತಿ ಆಗ್ಬಿಡುತ್ತೆ ಅಂತ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಆಲ್ಮೋಸ್ಟ್ 1 ವೀಕ್ ಆಗಿದೆ ನಾವು ರೋಸ್ ತರಿಸಿ. ಇದು ಚೆನ್ನಾಗಿದೆ, ಪರವಾಗಿಲ್ಲ. ಸೊ ಆ ರೋಸ್ ನ ನೀಟಾಗಿ ಎತ್ತಿಟ್ಟು ನಾವ್ ಇವಾಗ ಕಟ್ಟಿರೋದು ಹಬ್ಬಕ್ಕೋಸ್ಕರ. ಇದನ್ನ ಕಳ್ಶಕ್ಕೆ ಹಾಕೋಣ ಅಂತ ಕಟ್ತಾ ಇದ್ದಾರೆ. ಎಲ್ಲ ರೆಡಿ ಆದ್ಮೇಲೆ ದೇವ್ರನ್ನ ಅಮ್ಮನವ್ರನ್ನ ಕುಣಿಸಿದಾದ್ಮೇಲೆ ಯಾವ ತರ ಇರುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ಯಾರ್ಯಾರಿಗೆಲ್ಲ ಚಿಕ್ಕ ಚಿಕ್ಕ ಪುಟ್ಟ ಮಕ್ಳಿರ್ತಾರೆ, ನೀವು ನೋಡಿ ನಿಮ್ಮನೇನಲ್ಲೂ ಆಲ್ಮೋಸ್ಟ್ ಈ ಥರನೇ ಇರುತ್ತೆ ಅನ್ಕೊಳ್ತೀನಿ. ನಮ್ಮ ಪುಟಾಣಿ ಮಾತ್ರ ಒಂದೇ ಒಂದು ಚಪ್ಪಲ್ ಅಥವಾ ಒಂದೇ ಒಂದು ಶೂ ಹಾಕೊಂಬಂದು ಮನೆ ತುಂಬ ಓಡಾಡ್ತಾ ಇರ್ತಾನೆ. ಅದು ಇನ್ನೊಬ್ರು ಅದನ್ನ ಹಾಕೊಂಡು ಹೋಗುವಾಗ ಅದು ಎಲ್ಲಿ ಶೂ ಅಂತಂದ್ರೆ ಹುಡ್ಕಾಡ್ಬೇಕು, ಇವನು ಎಲ್ಲಿ ಬಿಟ್ಟಿದ್ದಾನೆ ಅಂತ ಆ ಥರ ಮಾಡ್ತಾ ಇರ್ತಾನೆ. ಸೊ ಯಾವುದೇ ಕೆಲಸದಲ್ಲಾದ್ರೂ ಈ ತರ ಕಿರಿಕಿರಿ ಮಾಡ್ತಾ ಇರ್ತಾನೆ. ಇದ್ರಲ್ಲಿ ಒಂಥರ ಖುಷಿನೂ ಇರುತ್ತೆ, ಒಂದ್ಸರಿ ಟೈಮ್ ಆಗ್ತಾ ಇದಲ್ಲಪ್ಪ ಈ ತರ ಬಿಡ್ತಾ ಇಲ್ಲ ಅಂತ ಬೇಜಾರು ಆಗ್ತಾ ಇರುತ್ತೆ. ಬಟ್ ಅವರು ಮಕ್ಕಳು ಅಮ್ಮಂದಿರನ್ನ ಬಿಟ್ಟು ಬೇರೆ ಕಡೆ ಇಲ್ಲಿ ಹೋಗ್ತಾರೆ ಅಲ್ಲ. ಸೊ ಅದನ್ನೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಳ್ತಾ ಪ್ರಿಪೇರ್ ಮಾಡ್ತಾ ಇದ್ದೀನಿ. ದೇವ್ರ ಮನೆ ಬಾಗ್ಲಿಗೂ ಕೂಡ ಆಯ್ತು. 21 ಎಲೆ ಕಂಪ್ಲೀಟ್ ಆಗಿದೆ. ನೋಡಿ ಯಾವ ತರ ಬಂದಿದೆ ಅಂತ. ಒಂದ್ ಸ್ವಲ್ಪ ಟೈಟ್ ಇದೆ, ಒಂದ್ ಸ್ವಲ್ಪ ಜರ್ಗಿಸೋಣ. ಓಕೆ, 21. ಸೊ ಫ್ರೆಂಡ್ಸ್, ಮಾವಿನ ಸೊಪ್ಪಲ್ಲಿ ಯಾವ್ದಾದ್ರು ಒಂದು ಡೆಕೋರೇಟಿವ್ ಮಾಡೋಣ, ಸ್ವಲ್ಪ ಮಿಕ್ಕಿತ್ತು, ಎಕ್ಸ್ಟ್ರಾ ಇತ್ತು. ಸೊ ಅದನ್ನ ಹೊರಗಾಕೋಕ್ಕಿಂತ ಅದನ್ನ ಏನಾದ್ರು ಒಂದು ಡೆಕೋರೇಟಿವ್ ಆಗಿ ಕ್ರಿಯೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನ ಒಂದ್ಸರಿ ಟ್ರೈ ಮಾಡಿರೋದಷ್ಟೇ. 3 ಎಲೆ ಜೊತೆಗೆ ಒಂದೇ ಒಂದು ರೋಸ್ ಇಟ್ಟು ಒಂದು ಪಿನ್ ಹೊಡೆದಿರೋದಷ್ಟೇ, ಸ್ಟೆಪ್ಲರು. ಸೊ ನೋಡಿ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆ. ಅದಕ್ಕೊಂದು ದಾರ ಕಟ್ಬಿಟ್ರೆ ಡೋರ್ಗೆ, ಮೇನ್ ಡೋರ್ಗೆ ಮಾವಿನ ಸೊಪ್ಪು ಕಟ್ಟದ್ವಲ್ಲ, ಆ ಕಡೆ ಈ ಕಡೆ ಇಟ್ಟರೆ ತುಂಬಾ ಲುಕ್ ಆಗಿ ಕಾಣಿಸ್ತಾ ಇತ್ತು. ಇದನ್ನು ಕೂಡ ಒಂದು ವಿಡಿಯೋದಲ್ಲೇ ನೋಡಿ ಮಾಡಿರೋದು ಅನ್ಸುತ್ತೆ. ಸೊ ದೊಡ್ಡವರೆಲ್ಲ ಯಾವ ತರ ಮಾಡ್ತಾರೋ ಚಿಕ್ಕ ಮಕ್ಕಳು ಕೂಡ ಅದೇ ತರ ಕಲಿತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ಕೊಳ್ತೀನಿ. ಎಲ್ಲಾರು ಪೂಜೆ ಆದ್ಮೇಲೆ ದೇವ್ರಿಗೆ ತಿರುಗ್ಬಿಟ್ಟು ಅಡ್ಬಿಡ್ತಾ ಇದ್ರು ನೋಡಿ. ಇವನ್ ನನ್ನ ಮಗನೂ ಕೂಡ ಅದೇ ತರ ಮಾಡ್ತಾ ಇದ್ದ. ಇದು ಒಂದೇ ಟೈಮ್ ಅಲ್ಲ, ಪ್ರತಿ ವಾರ ನಾವು ದೇವ್ರನ್ನೆಲ್ಲ ರೆಡಿ ಮಾಡಾದ್ಮೇಲೆ ಇದೇ ತರಾನೇ ಅವನ್ ಮಾಡ್ತಾನೆ. ಸೊ ಫ್ರೆಂಡ್ಸ್, ದೇವ್ರನ್ನೆಲ್ಲ ಕುಣಿಸಿ ನಾನು ಇವಾಗ ತೋರಿಸ್ತಾ ಇರೋದು ಇನ್ ಬೆಳಗ್ಗೆ ಅಂದ್ರೆ ಹಬ್ಬದ ದಿನ, ಶುಕ್ರವಾರದ ದಿನದ ನಾನು ತೋರಿಸ್ತಾ ಇದ್ದೀನಿ. ನಮ್ಮನೆಯಲ್ಲಿ ಇದೇ ತರ ಪೂಜೆ ಮಾಡ್ತಾ ಇರ್ತಾರೆ. ಇಬ್ಬಿಬ್ರು ಸೇರ್ಕೊಂಡು ಪೂಜೆ ಮಾಡ್ಬಿಡ್ತೀವಿ, ಒಬ್ಬೊಬ್ರೆ ಮಾಡೋದಕ್ಕಿಂತ. ಸೊ ಈ ತರ ಹೋಗ್ತಾ ಇರುತ್ತೆ ನಮ್ಮನೆ ಪೂಜೆ ಪುನಸ್ಕಾರಗಳೆಲ್ಲ. ಸೊ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ದೊಡ್ಡವ್ರ ಕಾಲ್ಗೆ ನಮಸ್ಕಾರ ಮಾಡ್ತೀವಿ. ಸೊ ನಮ್ಮ ಅತ್ತೆ ಫಸ್ಟ್ ನಮ್ಮ ಮಾವನ ಕಾಲಂಗ್ ಮಾಡಿದಾದ್ಮೇಲೆ ಎಲ್ಲರೂ ಕೂಡ ಮತ್ತೆ ಮಾವನ ಆಶೀರ್ವಾದ ತಗೊಳ್ತೀವಿ. ಸೊ ಇವಾಗೂ ಕೂಡ ನೋಡಿ ನನ್ನ ಮಗ ನಾವ್ ಯಾವ ತರ ಮಾಡ್ತಾ ಇದ್ವಿ ಅವನು ಅದೇ ತರ ಮಾಡ್ತಾನೆ. ಬಟ್ ಅವ್ನಿಗೆ ತುಂಬಾ ಖುಷಿ ಆಗುತ್ತೆ, ಬಿಕಾಸ್ ಇವಾಗಿಂದ ಕಲ್ಸಿರೋದೇ ಅಲ್ವಾ ಮುಂದಕ್ಕೂ ಕೂಡ ಬರೋದು. ಸೊ ಈ ತರ ಕಲ್ತ್ಕೊಂಡ್ರೆ ಮಕ್ಕಳು ತುಂಬಾ ಖುಷಿ ಆಗುತ್ತೆ ನಮಗೂ ಕೂಡ. ಸೊ ನಾವು ಪೂಜೆ ಎಲ್ಲ ಬೆಳಗ್ಗೆ 9 ಗಂಟೆ ಒಳಗಡೆ ಎಲ್ಲ ಮುಗಿಸ್ಬಿಟ್ವಿ. ಸೊ
ಸೊ ಆಮೇಲೆ ಮಗುಗೆ ಹೊಟ್ಟೆ ಹಸ್ದಿತ್ತು ಅಂದ್ಬಿಟ್ಟು ಅವ್ನಿಗೆ ಸ್ವಲ್ಪ ಊಟ ಎಲ್ಲ ತಿನ್ನಿಸಿ ಆಮೇಲೆ ಮನೆಯವ್ರಿಗೆಲ್ಲ ಬಡಿಸಿ ಅದೊಂಥರ ಚೆನ್ನಾಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಲ್ಲರೂ ಒಂದೇ ಸರಿ ಕುತ್ಕೊಳ್ತೀವಿ ಊಟಕ್ಕೆ. ಆಲ್ಮೋಸ್ಟ್ 1 o'clock ಆ ಥರ ಆಗಿತ್ತು. ನಾವು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಆಮೇಲೆ ಊಟನೇ ಒಂದೇ ಸರಿ ಆಗೋಗುತ್ತೆ ಅಂದ್ಬಿಟ್ಟು ಎಲ್ಲರೂ ಒಂದೇ ಸರಿ ಊಟ ಮಾಡ್ತಾ ಇದ್ದೀವಿ. ಸೊ ಫಸ್ಟು ಮನೇಲಿ ಎಲ್ಲ ಗಂಡಸರಿಗೆಲ್ಲ ಊಟ ಇಟ್ಬಿಟ್ಟು ಮಕ್ಳಿಗೆಲ್ಲ ಊಟ ಇಟ್ಬಿಟ್ಟು ಆಮೇಲೆ ನಾವು ಕೂತ್ಕೊಳ್ತೀವಿ. ಸೊ ಎಲ್ಲ ಒಂದೇ ಸರಿ ಕೂತಿದ್ದಾರೆ ನೋಡಿ. ನಮ್ಮ ಮಗನೂ ಕೂಡ ಅವನಿಗೂ ಎಲೆ ಹಾಕ್ಬೇಕು ಅಂತ ಹೇಳ್ತಾ ಇದ್ದ. ಸೊ ಅವರಿಬ್ರು ಒಂದ್ಸರಿನೇ ತಿನ್ನಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀವಿ ಅಷ್ಟೇ ನೋಡಿ. ಸೊ ನೀವು ಅವಾಗಿಂದ ಅನ್ಕೊಂತಾ ಇರ್ತೀರಾ ಕರೆಕ್ಟಾಗಿ ನೀವು ತೋರಿಸ್ತಾ ಇಲ್ಲ ದೇವ್ರ ಮನೇನ ಅಂತ ಅಂದ್ಬಿಟ್ಟು. ಸೊ ನೋಡಿಸ್ತಾ ಇದ್ದೀನಿ. ಡೆಕೋರೇಟಿವ್ ಐಟಮ್ ಪ್ಲಸ್ ನಾವು ಯಾವ್ಯಾವ ಥರ ಅಲಂಕಾರ ಮಾಡಿದ್ದೀವಿ ಪ್ರತಿಯೊಂದು ಕೂಡ ನೀಟಾಗಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಮ್ಮನವ್ರಿಗೆ ಹೆಚ್ಚು ಹೂವು ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ನಾವು ಬರೀ ಕನಕಾಂಬ್ರ ಹೂವು ಮತ್ತು ಮಲ್ಲಿಗೆ ಹೂವು ಅಷ್ಟೇ ಹಾಕಿರೋದು. ಸೊ ಇಷ್ಟು ಹಾಕಿದ್ರೆ ಸಾಕು ಅನ್ಸುತ್ತೆ. ಬಟ್ ಕೆಲವರು ತುಂಬ ಹೂವು ಹಾಕ್ಬಿಟ್ಟು ಇನ್ನೂ ಚೆನ್ನಾಗಿರುತ್ತೆ ಅಂತ. ಸೊ ಆ ಥರ ಎಲ್ಲ ನಮ್ಗೆ ಇಷ್ಟ ಆಗಲ್ಲ. ಸಿಂಪಲ್ ಆಗಿದ್ದಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಹೂವನೇ ಹಾಕಿರೋದು. ಸೊ ಕೊನೆಯದಾಗಿ ಈ ಥರ ಬಂದಿದೆ ನಮ್ಮದು ದೇವ್ರ ಮನೆ ಅಲಂಕಾರ. ಸೊ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರೋದು ಸಂಜೆ ಪೂಜೆನ. ಬೆಳಗ್ಗೆಯಿಂದ ಎಲ್ಲ ಮಾಡಿ ಸುಸ್ತಾಗಿರ್ತೀವಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ತಿರ್ಗಾ ಸಾಯಂಕಾಲ ದೇವ್ರಿಗೆಲ್ಲ ಪೂಜೆ ಮಾಡಿ ಕುಂಕುಮಕ್ಕೆಲ್ಲ ಹೇಳಿದ್ವಿ. ಅಕ್ಕಪಕ್ಕದ ಮನೆಗೆ ಫ್ರೆಂಡ್ಸ್ಗೆಲ್ಲ ಇನ್ವೈಟ್ ಮಾಡಿದ್ವಿ. ಸೊ ಕುಂಕುಮಕ್ಕೆ ಅಂತ ಎಲ್ಲರೂ ಕೂಡ ಬಂದಿದ್ರು. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ಕುಂಕುಮಕ್ಕೆ ಹೇಳೋದು ಬಾಡಿಕೆ ಅಲ್ಲ. ವರಮಹಾಲಕ್ಷ್ಮಿಗಾಗಲಿ ಮತ್ತು ಗೌರಿ ಹಬ್ಬ ಗಣೇಶನ ಹಬ್ಬಕ್ಕಾಗಲಿ ಈ ಥರ ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ಒಬ್ಬರ ಮನೆಗೊಬ್ರು ಹೋಗಿ ಅದೊಂಥರ ಚೆನ್ನಾಗಿರುತ್ತೆ. ನಮಗಿದು ರೂಢಿ ಆಗ್ತಾ ಬಂದ್ಬಿಟ್ಟಿದೆ. ಸೊ ಕುಂಕುಮ ಅರಿಶಿನ ಎಲ್ಲ ಕೊಟ್ಟು ಬಳೆ ಎಲ್ಲ ಕೊಟ್ಟು ಮಡ್ಲು ತುಂಬ್ತೀವಿ ನಾವು ಈ ಟೈಮಲ್ಲಿ. ಸೊ ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿದ್ರು ಮಕ್ಕಳು ಜೊತೆಗೆ. ಮಕ್ಕಳು ಸಂಭ್ರಮ ಒಂದು ಕಡೆ ಆದರೆ ನಮಗೆ ಈ ಥರ ಕುಂಕುಮ ಕೊಡೋದು ಒಂಥರ ಸಂಭ್ರಮ. ನಾವು ಕೂಡ ಆ ಥರ ಎಲ್ಲ ಹೋಗಿ ಬಂದು ನಮಗೂ ಇಷ್ಟ ಆಗುತ್ತೆ ಈ ಥರ ಎಲ್ಲ. ಸೊ ಇವರು ನಮಗೆ ತುಂಬಾ ಬೇಕಾಗಿರೋರು. ನಾರ್ತ್ ಇಂಡಿಯನ್ ಆಕ್ಚುಲಿ. ಇವ್ರಿಗೆ ಮಾಂಗಲ್ಯ ಎಲ್ಲ ಹಾಕೊಳ್ಳೋದೆಲ್ಲ ವಾಡಿಕೆ ಇಲ್ಲ ಅನ್ಸುತ್ತೆ. ಸೊ ಅವ್ರಿಗೆ ಕುಂಕುಮ ಅರಿಶಿನ ಎಲ್ಲ ತಗೊಳೋದು ಗೊತ್ತಿರ್ಲಿಲ್ಲ. ಸೊ ನೀವೇ ಹಚ್ಬಿಡಿ ಅಂತ ಅಂದ್ರು. ಸೊ ನಾನೇ ಹಚ್ಚಿ ಕುಂಕುಮ ಅರಿಶಿನ ಎಲ್ಲ ಹೂವು ಎಲ್ಲ ಕೊಟ್ಟೆ. ಬಟ್ ಇವ್ರಿಗೊಂಥರ ಶೈನೆಸ್ ವಿಡಿಯೋ ಮಾಡ್ತಾ ಇರೋದಕ್ಕೆ ಕುತ್ಕೊಳ್ಳಿ ಅಂತ ಹೇಳಿ ಬಳೆ ಎಲ್ಲ ಕೊಟ್ಟು ಸೊ ಆಮೇಲೆ ಮಡ್ಲು ತುಂಬಿದ್ವಿ. ಅವ್ರಿಗೂ ಇದೊಂಥರ ಹೊಸದಾಗಿತ್ತು. ಜಗಜಗಿಸುವ ದೀಪ ಧೂಪಾನಿನಗಮ್ಮ ಕರ್ಪೂರದಾರತಿ ಬೆಳಗುವೆ ನಮ್ಮ. ಜಗಜಗಿಸುವ ದೀಪ ಧೂಪಾನಿನಗಮ್ಮ ಕರ್ಪೂರದಾರತಿ ಬೆಳಗುವೆ ನಮ್ಮ. ಕಲ್ಯಾಣಿ ಕಾತ್ಯಾಯಿನಿ ದೇವಿ ನೀನಮ್ಮ. ಕಲ್ಯಾಣಿ ಕಾತ್ಯಾಯಿನಿ. ಸೊ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಿ ಅಲ್ವಾ? ದೇವ್ರ ಮುಂದೆ ಪ್ರತಿ ಸಾರಿನೂ ನಾವು ದೇವ್ರ ಕುಂಡಿಸ್ದಾಗ ಅಥವಾ ಗಣೇಶ ಕುಂಡಿಸ್ದಾಗೂ ಕೂಡ ಈ ಥರ ಹಾಡು ಹೇಳ್ತೀವಿ. ದೇವ್ರಿಗೆ ಪೂಜೆ ಮಾಡುವಾಗ ಒಂದು ಶ್ಲೋಕ ಆಗಲಿ ಅಥವಾ ಒಂದು ಮಂತ್ರ ಆಗಲಿ ಅಥವಾ ಒಂದು ಹಾಡಾಗಲಿ ಈ ಥರ ಹೇಳಿದ್ರೇನೆ ದೇವ್ರದ್ದು ಪೂಜೆ ಕಂಪ್ಲೀಟ್ ಆಗೋದು ಅಂತ ಹೇಳ್ತಾರೆ. ಸೊ ಇದೊಂದು ನಮ್ಮ ಮನೇಲಿ ನಡ್ಕೊತಾ ಬಂದ್ಬಿಟ್ಟಿದೆ. ಸೊ ನಾನು ಹೇಳಿದ್ನಲ್ಲ, ಪೂಜೆಗೆ ಕರೆದಿರೋರೆಲ್ಲ ಮಕ್ಕಳು ಸಮೇತ ಬಂದಿದ್ರು ಅಂತ. ಅದೊಂಥರ ಖುಷಿಯಾಗಿ ಚೆನ್ನಾಗಿ ಮಕ್ಕಳು ಕೂಡ ಆಟ ಆಡ್ಕೊಂಡು ಓಡಾಡ್ಕೊಂಡಿದ್ರು. ಸೊ ಮನೆ ತುಂಬ ಗಿಜಿ ಅಂತ ಚೆನ್ನಾಗಿತ್ತು ಒಂಥರ. ಸೊ ಈ ಆಂಟಿ ಬಂದ್ಬಿಟ್ಟು ನಮ್ಮ ಕ್ಲೋಸ್ ಫ್ರೆಂಡ್ ಆಂಟಿ. ಮಕ್ಕಳು ಕೂಡ ತುಂಬ ಹಚ್ಕೊಂಡಿದ್ದಾರೆ ಈ ಆಂಟಿನ. ಎಲ್ಲೂ ಬಿಡಲ್ಲ ನನ್ನ ಮಕ್ಕಳು. ಇವರಂತೂ ತುಂಬ ಹತ್ರದವ್ರು ಆಗ್ಬಿಟ್ಟಿದ್ದಾರೆ ನಮಗೆ. ಸೊ ನಿಮ್ಮ ಮನೆಯಲ್ಲಿ ಯಾವ ಥರ ಇರುತ್ತೆ ಹಬ್ಬನ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಸೊ ಸಿ ಯು ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.